ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಹಿಟ್ ಆಗಿರೋ ರೆಸಿಪಿನ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೀವು ಆಲ್ಮೋಸ್ಟ್ ಚಿಕನ್ ಚಿಲ್ಲಿ, ಮಟನ್ ಚಿಲ್ಲಿ ಆ ಥರ ಎಲ್ಲ ಚಿಲ್ಲಿಗಳೆಲ್ಲ ತಿಂದಿರ್ಬೋದು. ಬಟ್ ಫಿಶ್ ಚಿಲ್ಲಿ ತಿನ್ನೋದು ಕೆಲವರಂತೂ ರೇರ್. ಅದರಲ್ಲೂ ತುನ್ನಾ ಫಿಶನ್ನು ಯೂಸ್ ಮಾಡಿಕೊಂಡು ಇವತ್ತಿನ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 1.5 kg ಆಗುವಷ್ಟು ತುನ್ನಾ ಫಿಶ್ ತಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ನೋಡಿ, ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ತುನ್ನಾ ಫಿಶ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇದನ್ನು ನಾನು ಇವತ್ತಿನ ರೆಸಿಪಿ ಯಾವ ಥರ ಮಾಡ್ತೀನಿ ನೋಡಿ, ಅದೇ ಥರ ನೀವು ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಇಷ್ಟಪಟ್ಟು ತಿಂತೀರಾದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಮೊದಲಿಗೆ ಇಲ್ಲಿ ನಾನು ಈ ಮೀನನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟದಾಗಿ ಒಂದು ಮೀಡಿಯಮ್ ಸ್ಪೂನಲ್ಲಿ ನಾನು ತಗೊಳ್ತಾ ಇರೋದು 1.5 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ತಗೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ತಗೊಂಡಿದ್ದೀನಿ. ಹಾಗೆ 1.5 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ತಗೊಂಡಿದ್ದೀನಿ, ಕೊತ್ತಂಬರಿ ಪೌಡರನ್ನು ತಗೊಂಡಿದ್ದೀನಿ. ನಂತರ ಗ್ರೀನ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ. ಇದನ್ನು ಕೂಡ ತಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ನಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕ್ರಷ್ ಮಾಡಿರೋದು ತಗೊಳ್ತಾ ಇದ್ದೀನಿ. ಈ ಥರ ಕ್ರಷ್ ಮಾಡಿದ ಪೆಪ್ಪರ್ ಪೌಡರನ್ನು ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅರಶಿನ ಪೌಡರ್ ತಗೊಳ್ತಾ ಇದ್ದೀನಿ. ಇದು ನಾನು ಒಂದು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್. ಅಂದರೆ ಈ ಮೀನಿದೆಯಲ್ಲ ಸ್ವಲ್ಪ ಪುರಲು ಜಾಸ್ತಿ, ಅರ್ಥ ಆಯ್ತಾ? ಅದಕ್ಕೋಸ್ಕರ ನಿಮ್ಮ ಅರಿಶಿನ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪೆಲ್ಲ ಚೆನ್ನಾಗಿ ನಾವು ಮೊದಲೇ ಹಾಕಿಟ್ರೆ ಚೆನ್ನಾಗಿ ಮೀನೆಲ್ಲ ಎಳ್ಕೊಳ್ಳುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗುವಷ್ಟು ನಾನು ವೆನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1.5 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ 1 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡುವ ಮೊದಲು. ಚಿಕನ್ ಇದು ಚಿಲ್ಲಿಗಿಂತಲೂ ಈ ಫಿಶ್ ಚಿಲ್ಲಿ ಒಂದ್ಸಲ ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತೀವಲ್ವಾ, ಆವಾಗ ನಿಮಗೆ ಮೀನಿದು ಮುಳ್ಳೆಲ್ಲ ಜಾಸ್ತಿಯಾಗಿ ಸಿಗಲ್ಲ. ಸೊ ಆರಾಮಾಗಿ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ಇಟ್ಟರೂ ಕೂಡ ಈ ಮೀನಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಬೇಡ ನಮಗೆ ಅಷ್ಟು ಟೈಮಿಂಗ್ಸ್ ಇಲ್ಲ ಅಂತ ಹೇಳುವವರು ಒಂದು ಅರ್ಧ ಗಂಟೆ ಆದರೂ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಇದನ್ನು ಇವಾಗ ನಾನು 1 ಅವರ್ ಹಾಗೇ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ನಂತರ ಇದನ್ನು ಯಾವ ರೀತಿ ನಾನು ಫಿಶ್ ಇದು ಚಿಲ್ಲಿ ಮಾಡ್ಕೊಳ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನೊಂದು 1 ಗಂಟೆ ನಂತರ ಈ ಮ್ಯಾರಿನೇಟ್ ಮಾಡಿದ ಫಿಶನ್ನು ತೆಗಿತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಿಮ್ಮ ಹತ್ರ ಹೇಳಲಿಕ್ಕೆ ಮರೆತೋಯ್ತು, ನಾನು ಮ್ಯಾರಿನೇಟ್ ಮಾಡಿದಾಗ ಫಿಶ್ಶಿನ ಜೊತೆ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡಿದ್ದೆ. 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದರೆ ಸಾಕು. ಅದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದೀಗ 1 ಗಂಟೆ ನಾನು ಮ್ಯಾರಿನೇಷನ್ ಮಾಡಿದ್ದೀನಿ. ಇಲ್ಲಿ ನೋಡೋದಾದರೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ನಾನು ಒಂದು ಸಲ ಕಬಾಬ್ ಫ್ರೈ ಮಾಡಿರೋ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ, ಅಡುಗೆ ಎಣ್ಣೆ, ಆ ಎಣ್ಣೆಯನ್ನು ಯೂಸ್ ಮಾಡ್ಕೋಬಹುದು. ಸೊ ಈ ಎಣ್ಣೆ ಇವಾಗ ಕುದಿತಾ ಇದೆ. ಈ ಕುದಿತಾ ಇರುವ ಎಣ್ಣೆಗೆ ಈ ಕೇದರ್ ಫಿಶ್ ಇದೆಯಲ್ಲ, ಇದನ್ನು ತುನ್ನಾ ಫಿಶನ್ನು
ತುಳುವಲ್ಲಿ ಕೇದಾರ್ ಫಿಶ್ ಅಂತಲೂ ಹೇಳ್ತಾರೆ, ಗೊತ್ತಾಯ್ತಾ. ನಾವು ಮಂಗಳೂರು ಕಡೆ ಇದನ್ನು ಕೇದಾರ್ ಫಿಶ್ ಅಂತ ಹೇಳಿ ಹೇಳ್ತೇವೆ. ಇವಾಗ ನೋಡ್ಬೋದು ಎಣ್ಣೆ ಇವಾಗ ಬಿಸಿ ಆಗ್ತಾ ಇದೆ. ಇದು ಕರೆಕ್ಟಾಗಿ ಬಿಸಿ ಆಗಲಿ. ಬಿಸಿಯಾದ ಮೇಲೆ ಈ ಫಿಶ್ ಇದು ಒಂದೊಂದು ಪೀಸನ್ನು ಎಣ್ಣೆಗೆ ಬಿಡ್ತಾ ಹೋಗುವ. ಫ್ರೆಂಡ್ಸ್, ಇದು ಇವಾಗ ನೋಡಿ ನೊರೆ ನೊರೆ ಎಲ್ಲ ಮೇಲೆ ಬರ್ತಾ ಇದೆ. ಇದು ಇವಾಗ ಬಿಸಿಯಾಗಿದೆ ಇಲ್ವಾ ಅಂತೇಳಿ ನೋಡಿ, ಒಂದು ಡ್ರಾಪ್ ಹೀಗೆ ಹಾಕಿದಾಗ ಈ ಮಸಾಲೆ ಮೇಲೆ ಬಂದರೆ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆ ಅಂತೇಳಿ ಅರ್ಥ. ಈ ಕೇದಾರ್ ಫಿಶ್ ಇದು ಒಂದೊಂದೇ ಪೀಸ್ ಮೆಲಾನೆ ಹಾಕ್ತಾ ಇದೆ ನೋಡಿ. ಇದು ಫಿಶ್ ಬೇಗನೆ ಬೇಯ್ತದೆ, ಅಂದರೆ ತುಂಬ ಟೈಮ್ ಇದೆ ಗೊತ್ತಲ್ಲ ನಿಮಗೆ. ಫಿಶ್ ಎಲ್ಲ ಬೇಗನೆ ಬೇಯ್ತದೆ, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಹಾಗೆ ನೋಡಿ ಒಂದೊಂದಾಗಿ ಬಿಡಿಸಿ ಬಿಡಿಸಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಗ್ರತೆ, ನೀವು ಎಣ್ಣೆಗೆ ಫಿಶ್ ಎಲ್ಲ ಹಾಕುವಾಗ ಜಾಗ್ರತೆ ಮಾಡಿ. ಕೈಯೆಲ್ಲ ಅಂದರೆ ಎಣ್ಣೆ ಎಲ್ಲ ಕೆಲವೊಂದು ಸಲ ತುಂಬ ಸ್ಪ್ರೆಡ್ ಆಗಿ ಹೋಗ್ತದೆ, ಅಂದರೆ ಕೈಗೆಲ್ಲ ರಟ್ಟುತ್ತದಲ್ಲ, ಆವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಗ್ಯಾಸ್ ಉರಿ ಆದಷ್ಟು ಫಾಸ್ಟೇ ಇಡಿ, ಯಾಕೆ ಅಂತ ಹೇಳಿದರೆ ಮೆಲ್ಲ ಇಟ್ಟರೆ ಇದು ಫುಲ್ಲು ಡ್ರೈ ಆಗಿ ಫ್ರೈ ಆಗಲ್ಲ, ಒಂಥರ ಸ್ಮೂತ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಉರಿನ ಆದಷ್ಟು ಫಾಸ್ಟಾಗಿ ಇಡಿ. ಇದು ಇವಾಗ ಫ್ರೈ ಆಗ್ತಾ ಇರಲಿ. ಈಗಲೇ ನಾವು ಸೌಟೆಲ್ಲ ಹಾಕಿ ಇದನ್ನು ಇದು ಮಾಡಬಾರ್ದು, ಯಾಕೆಂದರೆ ಮಸಾಲೆ ಎಲ್ಲ ಎಲ್ಲೆಲ್ಲಿ ಹರಡಿಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಒಂದು ನಿಮಿಷ ಆದರೂ ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ, ಎಲ್ಲ ಇವಾಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ನೋಡಿ, ಕೆಂಪಾಗಿದೆ ಅಲ್ವಾ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಅಂದ್ಕೊಂಡಿದೆ. ಸ್ವಲ್ಪ ಹೊತ್ತು ಫ್ರೈ ಮಾಡೋದು ತೆಗೆಯೋದು, ಜಾಸ್ತಿ ಫ್ರೈ ಮಾಡಿದರೆ ಎಲ್ಲ ಹೋಯ್ತು ಅಂತ ಹೇಳಿ ಅರ್ಥ. ಸೊ ಇವಾಗ ಇದನ್ನು ನಾನು ಬೇರೆ ಬಟ್ಟಲಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಇಲ್ಲಿ ಉಳಿದಿರೋ ಫಿಶನ್ನು ಕೂಡ ಒಂದೊಂದಾಗಿ ಹಾಗೇನೆ ಎಣ್ಣೆಗೆ ಹಾಕ್ಕೊಳ್ಳುವ. ಗಮ್ಮಂತಿದೆ ಗೊತ್ತಾ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮಾಡಿ ನೀವು, ಆವಾಗ ನಿಮಗೇನೆ ಗೊತ್ತಾಗುತ್ತೆ. ಇದು ಕೆಜಿಗೆ 399 ಇತ್ತು. ಅಂದರೆ ಇದು ಈ ಮೀನು ತುಂಬ ದೊಡ್ಡದಾಗಿ ಬರುತ್ತೆ, ಮೀಡಿಯಮ್ ಸೈಜ್ ಕೂಡ ಬರುತ್ತೆ, ತುಂಬ ಸಣ್ಣದಾಗಿ ಏನು ಬರಲ್ಲ ಈ ಮೀನು. ಹಾಗೆ ಇದು ನಾವು ಇದರಲ್ಲಿ ಈ ಒಂದು ಫಿಶ್ ತಗೊಂಡು ಬಂದಿದ್ದೇವೆ. ಇದರಲ್ಲಿ ನಾವು ಟೋಟಲ್ ಆಗಿ 1.5 kg ಫಿಶ್ ಇತ್ತು. ನೋಡಿ ಫ್ರೆಂಡ್ಸ್, ಇದೆಲ್ಲ ನಾನು ಇವಾಗ ಫ್ರೈ ಮಾಡಿ ಇಟ್ಟಿದ್ದೀನಿ. ಅಂದರೆ ಇದು ಡೀಪ್ ಫ್ರೈ ಮಾಡಬೇಕು, ಅಂದರೆ ತುಂಬಾ ಫ್ರೈ ಮಾಡೋದು ಬೇಡ. ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಹೀಗೆ ಇರಬೇಕು ನೋಡಿ. ಸ್ಟವ್ ಮೇಲೆ ನಾನು ಆ ಮೀನು ಫ್ರೈ ಮಾಡಿದ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಸೊ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಇದು ಇವಾಗ ಬಿಸಿ ಆಗ್ತಾ ಇದೆ. ಇಲ್ಲಿ ನಾನು 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ನೋಡಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೀನು ತಿನ್ನೋವಾಗ ನಿಮಗೆ ನಿಜ ಹೇಳ್ತೀನಿ, ಇದು ಮೀನಂತಲೇ ಅನಿಸಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಬೇಕಾದ್ರೂ ಗೊತ್ತಾಗುತ್ತೆ ನಿಮಗೆ. ನೋಡಿ ಕಬಾಬ್ ಪೀಸ್ ಥರ ಇಲ್ವಾ. ಸೊ ಇದು ಮೀನು ಅಂತೇಳಿ ಅಂದ್ಕೊಳ್ಳೋದೇ ಬೇಡ ನೀವು, ಅಷ್ಟು ಸೂಪರ್ ಹಿಟ್ ಆಗಿರೋ ರೆಸಿಪಿ ಇದು. ನೋಡಿ ಇದು ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ. ಅದಕ್ಕೆ ನಾನು ನೋಡಿ ಇಲ್ಲಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಜಜ್ಜಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ನೀವು 2 ನೀರುಳ್ಳಿನ ನೋಡಿ ಈ ಥರ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 3 ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಅದನ್ನು ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕರಿಬೇವು ಸೊಪ್ಪು ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಹೊತ್ತು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳುವ. ಜಾಸ್ತಿ ಫ್ರೈ ಆಗೋದೇನು ಬೇಕಾಗಿಲ್ಲ. ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೋಬಹುದು. ಈ ಥರ ಈ ನೀರುಳ್ಳಿ ಹೇಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ,
ಹಾಗೆ ನೀವು ಚಿಕನ್ ಚಿಲ್ಲಿ ಎಲ್ಲ ಮಾಡಿರೋದು ನೋಡಿರ್ಬೋದು. ಸೊ ಅದೇ ಥರ ಅದೇ ಮೆಥಡಲ್ಲಿ ಮಾಡೋದು, ಬೇರೆ ಏನು ಸ್ಪೆಷಲ್ ಏನಿಲ್ಲ. ಸೊ ಅದನ್ನು ಕೂಡ ಹಾಕ್ಕೋಬಹುದು. ನನ್ನ ಹತ್ರ ಇವತ್ತು ಖಾಲಿಯಾಗಿದೆ, ಹಾಗಾಗಿ ಆಗ್ತಾ ಇಲ್ಲ. ಇವಾಗ ಇದಿಷ್ಟು ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಆಪ್ಷನಲ್ ಆಯಿತಾ, ಯಾಕೆಂತ ಹೇಳಿದರೆ ನಾನು ಹೇಳಿದೆಲ್ಲ ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಸ್ಪ್ರಿಂಗ್ ಆನಿಯನನ್ನು ಕೂಡ ಹಾಕ್ಕೊಂಡೆ. 1.5 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ, ಅದಕ್ಕೋಸ್ಕರ 1.5 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಪೆಪ್ಪರ್ ಪೌಡರ್ ಜಾಸ್ತಿ ಪೌಡರ್ ಮಾಡ್ಕೊಂಡಿಲ್ಲ, ನಂತರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಯಾ ಸಾಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಂಡೆ. ಇದನ್ನೆಲ್ಲ ಮಿಕ್ಸ್ ಮಾಡುವ. ಸ್ಪೂನು ಕಾರ್ನ್ ಫ್ಲೋರನ್ನು ಹೀಗೆ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಹಾಕಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಇವಾಗ ನೋಡಿ ಇಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಮೀನನ್ನೆಲ್ಲ ಹಾಕುವ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂತ ಹೇಳಿದರೆ ನೀವು ಕಾರ್ನ್ಫ್ಲೋರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ನೀರು ಥರ ಮಾಡ್ಬೋದು. ಬೇಡ ಸ್ವಲ್ಪ ಡ್ರೈ ಇರಲಿ ಅಂತ ಹೇಳಿದರೆ ಈ ಥರ ಮಾಡ್ಕೋಬೋದು. ಅದನ್ನೆಲ್ಲ ಮಿಕ್ಸ್ ಮಾಡುವ. ಫ್ರೆಂಡ್ಸ್, ಇಲ್ಲಿ ನೋಡಿ ಕೊನೆಯದಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ಇಷ್ಟೇ ಫ್ರೆಂಡ್ಸ್, ಇದರಲ್ಲೇನು ಜಾಸ್ತಿ ಕೆಲಸ ಎಲ್ಲ ಏನಿಲ್ಲ. ಕರೆಕ್ಟ್ ಮೆಥಡಲ್ಲಿ ಮಾಡ್ತಾ ಹೋದರೆ ನಿಮಗೆ ಫಿಶ್ ಚಿಲ್ಲಿ ಸವಿಯೋದಕ್ಕೆ ಸಿದ್ಧವಾಗುತ್ತದೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ? ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಅಲ್ಲೇ ಹತ್ತಿರ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇನ್ನು ಯಾರು ನನ್ನ ಫೇಸ್ಬುಕ್ ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ನೋಡಿ, ಪ್ಲೀಸ್ ಇಲ್ಲೇ ಕೆಳಗಡೆ ನೋಡಿ ನನ್ನ ಇನ್ಸ್ಟಾ ಹಾಗೆ ಫೇಸ್ಬುಕ್ ಐಡಿನೂ ನಾನು ಅಕೌಂಟ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ಬಂದು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ, ಓಕೆನಾ? ನೆಕ್ಸ್ಟ್ ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇದು ಯಾವ ಥರ ಬಂದಿದೆ ಅಂತೇಳಿ ನಾನು ನಿಮಗೆ ರಿವ್ಯೂ ಹೇಳ್ತೀನಿ, ಓಕೆನಾ? ಸೊ ಇದು ಇವಾಗ ರೆಡಿಯಾಗಿದೆ. ಇವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಫಿಶ್ ಚಿಲ್ಲಿ ರೆಡಿ ಆಯಿತು. ಫ್ರೆಂಡ್ಸ್, ಕೊನೆಯದಾಗಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಸೂಪರ್ ಆಗಿ ಬಂದಿದೆ. ಹಾಗೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸಲ ನೀವು ಮಾಡಲೇಬೇಕು ಈ ರೆಸಿಪಿನ, ಸ್ಕಿಪ್ ಮಾಡದೇ ಮಾಡಿ. ಸೊ ಆವಾಗ ಹೇಳಿ ಹೇಗೆ ರುಚಿ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ಬಂದು ಹೇಳಿ, ಓಕೆ? ಹಾಗೆ ನನ್ನ ಅಮ್ಮನಿಗೂ ಕೂಡ ಕೊಡ್ತೀನಿ. ಒಂದೇ ಅಮ್ಮ, ಒಂದು ಮೀನ್ದ ಚಿಲ್ಲಿ ತಿಂತಾರೆ ಇರು ತುಂಟು ಜೀತೆ ನೆಟ್ಟ ತೂಪೆ ಅಂತ ಎಂಚುಂಡು
ತೂನಾ ಫಿಶ್ ಕೇದರ್ ಫಿಶ್ ಉಂಡದೆ ಆಯ್ತಾ ಕೇದರ್ ಮೀನ್ದ ಚಿಲ್ಲಿ ಇರಗ ತಿನ್ನಾಗ ಎಂಚಾಡು ಮೀನ್ದಲ್ಲ ಕೊಂಡ ಚಿಕನ್ ಕೊಂಡ ಚಿಕನ್ ಹಾಕೊಂಡು ಚಿಕನ್ದ ಚಿಲ್ಲ ಕೊಜ್ಜ ಎಡ್ಡೆ ಆತನ ಎಡ್ಡೆ ಬಾರ್ಸೋಕಾತು ಅಂಚನ ಪೂರ ತಿಂದು ಖಾಲಿ ಅನ್ಪುಲೆ ಅನ್ನಿ ನಿಂಗೂ ಬೇಕಾ ಫಿಶ್ ಚಿಲ್ಲಿ ಅದೇ ಮಮ್ಮ ನಂಗೆ ಸ್ಮೆಲ್ ಬಂತು ಕೊಡು ಮಮ್ಮ ನಂಗೆ ಒಂದು ತುಂಡು ಆಯ್ತು ಕೊಡುವ ಬೇಕಾ ನಿಂಗೆ ಚಿಲ್ಲಿ ಚಿಲ್ಲಿ ಬೇಕಾ ಫಿಶ್ ಚಿಲ್ಲಿ ಒಂದು ಕೊಡಮ್ಮ. ಓಕೆ ಫ್ರೆಂಡ್ಸ್, ಈ ಚಿಲ್ಲಿನ ಎಲ್ಲ ಖಾಲಿ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು.